ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಲೆನ್ಸ್ ಕನ್ನಡಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್‌ಕುಮಾರ್ ಕುಟುಂಬದ ಮತ್ತೊಬ್ಬ ನಟ ವಿನಯ್ ರಾಜ್‌ಕುಮಾರ್ ಅವರ ಬಹುನಿರೀಕ್ಷಿತ ಸಿನಿಮಾ ಗ್ರಾಮಾಯಣ ಬಿಡುಗಡೆಯಾಗಿದೆ. ಆದರೆ ಈ ಸಿನಿಮಾ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆಯಾ? 2 ದಿನಗಳಲ್ಲಿ ಬಾಕ್ಸ್ ಆಫೀಸ್‌ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ? ಈ ಸಿನಿಮಾ ನೋಡಲು ಯೋಗ್ಯವೇ? ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗ್ರಾಮಾಯಣ ಒಂದು ಹಳ್ಳಿ ಹಿನ್ನೆಲೆಯ ಕತೆ. ಹಳ್ಳಿ ಜೀವನ, ಕುಟುಂಬದ ಸಂಬಂಧಗಳು, ಪ್ರೀತಿ, ಭಾವನೆಗಳು ಮತ್ತು ಮನುಷ್ಯನ ಮೌಲ್ಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಕತೆ ಸಾಗುತ್ತದೆ. ಟ್ರೈಲರ್ ನೋಡಿದಾಗ ಹೇಗೆ ಒಂದು ನೈಜ ಹಳ್ಳಿ ವಾತಾವರಣ ಕಾಣಿಸುತ್ತಿತ್ತೋ ಅದೇ ಅನುಭವ ಸಿನಿಮಾದಲ್ಲೂ ಮುಂದುವರಿಯುತ್ತದೆ. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ವಿನಯ್ ರಾಜ್‌ಕುಮಾರ್ ಅವರ ಅಭಿನಯ. ತುಂಬಾ ನೈಜವಾಗಿ ಅಭಿನಯಿಸಿದ್ದಾರೆ. ಎಮೋಷನಲ್ ಸೀನ್‌ಗಳಲ್ಲಿ ಅವರ ಅಭಿನಯ ಗಮನ ಸೆಳೆಯುತ್ತದೆ. ಇದು ಅವರ ವೃತ್ತಿಜೀವನದ ಉತ್ತಮ ಪ್ರದರ್ಶನಗಳಲ್ಲಿ ಒಂದಾಗಿದೆ ಎನ್ನಬಹುದು. ಮತ್ತೆ ಮೇಘ ಶೆಟ್ಟಿ ತಮ್ಮ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅಚ್ಯುತ್ ಕುಮಾರ್ ಮತ್ತು ಯೋಗಿ ಸೇರಿದಂತೆ ಉಳಿದ ಕಲಾವಿದರು ಕೂಡ ಕತೆಗೆ ಬೇಕಾದ ಬಲ ನೀಡಿದ್ದಾರೆ. ಮತ್ತೆ ಇಲ್ಲಿ ಯಾರು ಅನಗತ್ಯ ಅನಿಸುವುದಿಲ್ಲ. ನಿರ್ದೇಶಕ ದೇವನೂರ್ ಚಂದ್ರು ಹಳ್ಳಿ ಜೀವನವನ್ನು ನಿಜವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಕೆಲವು ದೃಶ್ಯಗಳು ತುಂಬಾ ಮನಸ್ಸಿಗೆ ಹತ್ತಿರವಾಗುತ್ತವೆ. ಆದರೆ ಮೊದಲಾರ್ಧದಲ್ಲಿ ಸಿನಿಮಾ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಅನ್ನೋ ಭಾವನೆ ಕೆಲವರಿಗೆ ಬರಬಹುದು. ಆದರೆ ಎರಡನೇ ಭಾಗದಲ್ಲಿ ಕತೆ ಇನ್ನಷ್ಟು ಹಿಡಿತ ಪಡೆಯುತ್ತದೆ. ಮತ್ತೆ ಸಿನಿಮಾದ ದೊಡ್ಡ ಬಲ ಅಂದರೆ ಅದು ಛಾಯಾಗ್ರಹಣ. ಕರ್ನಾಟಕದ ಗ್ರಾಮೀಣ ಸೌಂದರ್ಯವನ್ನು ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಮತ್ತೆ ಹಿನ್ನೆಲೆ ಸಂಗೀತವೂ ಕೂಡ ಕತೆಗೆ ಚೆನ್ನಾಗಿ ಹೊಂದಿಕೊಂಡಿದೆ. ಹಾಡುಗಳು ಕೂಡ ಸಿನಿಮಾದ ಅರಿವಿಗೆ ಅಡ್ಡಿಯಾಗದೆ ಬರುತ್ತವೆ. ಮತ್ತೆ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ವಿನಯ್ ರಾಜ್‌ಕುಮಾರ್ ಅವರ ಅಭಿನಯ, ಗ್ರಾಮೀಣ ಹಿನ್ನೆಲೆ, ಭಾವನಾತ್ಮಕ ದೃಶ್ಯಗಳು, ಛಾಯಾಗ್ರಹಣ ಮತ್ತು ಹಿನ್ನೆಲೆ ಸಂಗೀತ. ಮತ್ತೆ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬಗ್ಗೆ ಮಾತನಾಡೋದಾದರೆ ಮೊದಲಾರ್ಧ ಸ್ವಲ್ಪ ಸಿನಿಮಾ ನಿಧಾನ ಅನಿಸುತ್ತೆ ಮತ್ತು ಕೆಲವು ದೃಶ್ಯಗಳನ್ನು ಇನ್ನಷ್ಟು ಕಟ್ಟು ಮಾಡಬಹುದಿತ್ತು ಮತ್ತು ಮಾಸ್ ಎಂಟರ್ಟೈನ್ಮೆಂಟ್ ನಿರೀಕ್ಷಿಸುವವರಿಗೆ ಸಿನಿಮಾ ನಿಧಾನ ಅನಿಸಬಹುದು. ನನ್ನ ಪ್ರಕಾರ ಈ ಸಿನಿಮಾ ಕುಟುಂಬ ಸಮೇತ ನೋಡಬಹುದಾದ ಸಿನಿಮಾ. ಮತ್ತೆ 2 ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಹೇಳುವುದಾದರೆ ಟ್ರೇಡ್ ವರದಿಗಳ ಪ್ರಕಾರ ಮೊದಲ ದಿನ ಸುಮಾರು 70 ಲಕ್ಷ ಗ್ರಾಸ್ ಕಲೆಕ್ಷನ್ ಮಾಡಿದೆ ಮತ್ತು ಎರಡನೇ ದಿನ ಸುಮಾರು 75 ಲಕ್ಷ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂದಲಾಗಿದೆ. ಒಟ್ಟು 2 ದಿನಗಳ ಅಂದಾಜು ಗ್ರಾಸ್ ಕಲೆಕ್ಷನ್ ಸುಮಾರು 1.45 ಕೋಟಿ ಆಗಿದೆ. ಇದು ಅಧಿಕೃತ ನಿರ್ಮಾಪಕರ ಅಂಕಿಅಂಶಗಳಲ್ಲ, ಟ್ರೇಡ್ ಅಂದಾಜುಗಳು. ಮುಂದಿನ ದಿನಗಳಲ್ಲಿ ಈ ಅಂಕಿಅಂಶಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಗ್ರಾಮಾಯಣ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಅಲ್ಲ, ಒಂದು ಉತ್ತಮ ಕತೆ ಮತ್ತು ಭಾವನೆಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಖಂಡಿತ ಇಷ್ಟವಾಗಬಹುದು. ವೀಕೆಂಡ್‌ನಲ್ಲಿ ಉತ್ತಮ ಮಾತಿನ ಪ್ರಚಾರ ಮುಂದುವರಿದರೆ ಈ ಸಿನಿಮಾದ ಕಲೆಕ್ಷನ್ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಗ್ರಾಮಾಯಣ ಸಿನಿಮಾ ಹೇಗಿದೆ? ನೀವು ಈಗಾಗಲೇ ಸಿನಿಮಾ ನೋಡಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್‌ನಲ್ಲಿ ತಿಳಿಸಿ. ಇಂತಹ ಸಿನಿಮಾ ರಿವ್ಯೂಗಳು, ಬಾಕ್ಸ್ ಆಫೀಸ್ ಅಪ್ಡೇಟ್‌ಗಳು ಮತ್ತು ಸಿನಿ ಸುದ್ದಿಗಳಿಗಾಗಿ ಸಿನಿಮಾ ಲೆನ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.